ಇನ್ಮ್ಯಾಗ ಕಂಟಿ ಈ ಊರು ಮಾತ್ರ ದೇವರಲ್ಲ, ನನಗೂ ದೇವರಯ್ಯ. ಒಂದು ಜೀವ ಉಳಿಸೋದು ಅಂತಂದ್ರೆ ಸುಮ್ಕೆನಾ? ಅವ್ವ ನಮಗೆ ಯಾವಾಗಲೂ ಒಂದು ಮಾತು ಹೇಳೋಳು, ನಮ್ಮನ್ನು ಯಾರು ಕಾಯ್ತಾರೋ ಅವರೇ ನಮ್ಮ ದ್ಯಾವ್ರು ಅಂತ. ಅದು ಯಾವ್ರಿಗೆ ರೂಪ ಆಕಾರ ಯಾವುದೂ ಇರೋಕ್ಕಿಲ್ಲ, ಒಳ್ಳೇದು ಮಾಡೋನೆ ಭಗವಂತ. ನೂರಾರು ಜನ ನಮ್ಮಿಂದ ಒಳ್ಳೇದಾಗತ್ತೆ, ನಾವೇನೋ ಒಳ್ಳೇದು ಮಾಡ್ತೀವಿ ಅಂತ ನಂಬಿರುವಾಗ ಅವ್ರ ನಂಬಿಕೆನ ಉಳಿಸ್ಕೊಳ್ಳೋದೆ ನಿಜವಾದ ದೈವತ್ ಪರಿ. ಈ ಊರ್ ಜನರು ನಂಬಿಕೆನ ನೀನು ಕಂಟಿ. ನಿನ್ನಿಂದ ಏನೋ ಸಾನೆ ಒಳ್ಳೇದಾಯ್ತದೆ ಅಂತ ಎಲ್ಲರೂ ಕಾಯ್ತಾವ್ರೆ. ನಂಬಿಕೆ ಅನ್ನೋದೇ ಈ ಪ್ರಪಂಚಕ್ಕೆ ಸ್ಯಾನೆ ಬೆಲೆ ಬಾಳೋ ವಸ್ತು. ಅದನ್ನ ನಿಮ್ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅವ್ರಿಗೆಲ್ಲ ನೀವು ಜನನಾಯಕನಾಗಿ ಕಾಣಿಸ್ತಿದ್ದೀರಾ ಅಂತ ಅನಿಸ್ತೈತೆ ಕಂಟಿ ಅವ್ರೆ. ಬಂಗಾರಮ್ಮನ ಮಗ ಅಂತಂದ್ರೆ ಬೇಡ್ದವ್ರಿಗೆ ಮಾತ್ರ ಸಹಾಯ ಮಾಡ್ಬೇಕು ಅಂತ ಅಲ್ಲ, ಬೆಂದು ನೊಂದೋರ್ಗೂ ಸಹಾಯ ಮಾಡೋರು ಅಂತ ಈ ಊರ್ನವ್ರು ತಿಳಿಸ್ಬೇಕು ರೀ. ಅದೇ ನನ್ನ ಆಸೆ. ನಿಜವಾಗ್ಲೂ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಬಾಬಾ? ಅದೆಲ್ಲ ಗೊತ್ತಿಲ್ಲ, ಆದ್ರೆ ಇವಾಗ ಅನಿಸ್ತೈತೆ ನನ್ನಿಂದ ಊರ್ ಜನಕ್ಕೆ ಒಳ್ಳೇದಾಯ್ತದೆ ಅನ್ನೋದಾದ್ರೆ ಆಗ್ಲಿ. ಅವ್ರಿಗೋಸ್ಕರ ನಾನ್ ನಿಲ್ತೀನಿ. ಊರಬ್ಬ ನನ್ನ ಯಜಮಾನಿಕೆಯಲ್ಲೇ ಆಗ್ಲಿ. ಬಂಗಾರಮ್ಮನ್ ಮಗ ಚಿಂದಂತ ಮಗ ನಮ್ ಕಂಟಿ ಬಾವನ್ಗೆ ಜೈ, ನಮ್ ಕಂಟಿ ಬಾವನ್ಗೆ ಜೈ, ಕಂಟಿ ಬಾವನ್ಗೆ ನಮ್ ಕಂಟಿ ಬಾವನ್ಗೆ, ನಮ್ ಕಂಟಿ ಬಾವನ್ಗೆ. ರಂಗ ಟಿಂಗ್ ಟಿಂಗ್ ರಂಗ. ಯೋ ಹಂಗೆಲ್ಲ ಹೇಳಿದ್ರೆ ಅವ್ನು ಕೇಳಕ್ಕಿಲ್ಲ. ಇರು ಬರ್ತೀನಿ. ಯೋನ ಬೊಟ್ಟೆಗೆ ಸಿಗಿಸ್ತಾರಲ್ಲ ಹಂಗೆ ಈ ವಯ್ಯನ್ ಮೂಗಿಗೆ ಸಿಗಿಸ್ತೀನಿ, ಅವಾಗ ಗೊರ್ಕೆ ನಿಲ್ತದೆ. ಇವನ್ಗೆ ಹಿಂಗೆಲ್ಲ ಮಾಡಿದ್ರೆ ಸರಿ ಹೋಗಕ್ಕಿಲ್ಲ. ಅನ್ನೇನ್ ಕತ್ತೋದ್ ಬಿಡ್ದು. ಯಾಕತ್ತೆ? ಕತ್ತೆ ಅಲ್ವೋ, ಕಾಡೆಮ್ಮೆ ನೋಡು. ಕಾಡೆಮ್ಮೆನಾ? ರಾಜೇ, ಇಷ್ಟೊತ್ತಂಗೆ ನಾನು ಯಾಕೆ ಬಿಡ್ತೆ? ಏನಾಯ್ತು ಗೋಪಾಲ? ಏನಾಗ್ಬೇಕಾ? ನಿನ್ ಗೊರ್ಕೆ ಗಾನ ಕೇಳಿ ಅವರಿಬ್ರು ಕ್ಯಾಕರ್ಸ್ ಮುಗಿತಾವ್ರ ನಂಗೆ. ಗೊರ್ಗೆನಾ? ನಾನಾ? ನಿಮ್ ತಾತನ ಹೆಸರೇನು? ನಿಂಗಪ್ಪ. ಇಲ್ಲಿ ಮಲಗಿರೋವಾಗ ನೀನಲ್ದೆ ನಿಮ್ ತಾತ ನಿಂಗಣ್ಣನ ಬರ್ತಾನೆ ಗೊರ್ಕೆ ಹೊಡಿಯಕ್ಕೆ. ನೀನ್ ಕರ್ಕೊಂಬಂದಿದ್ದಕ್ಕೆ ನಿನ್ ಜೊತೆ ನಾನು ಹೊರಗಡೆ ಹೋಗಿ ಮಕ್ಕಳಂಗಾಯ್ತು. ಅವ್ವ ಯಾರು ಇಲ್ಲಲ್ಲವ? ಇಲ್ಲ ವಸು, ಕಿಟಕಿ ತವ ಯಾರೋ ಓಡಾಡ್ದಂಗೆ ಆಯ್ತು. ಬಾಗ್ಲು ಕೂಡ ಜೋರಾಗಿ ಬಡಿದ್ರು. ಬಂಗಾರು, ನಿನಗೆ ಕನ್ಸು ಬಿದ್ದಿರ್ಬೇಕು. ಇಷ್ಟೊತ್ತರಿಗೆ ಯಾರು ಬಂದು ಬಾಗ್ಲು ಹೊಡಿತಾರೆ ಹೇಳು? ಇಲ್ಲವ, ನೀರ್ ಕುಡಿಯಮ್ಮ ಅಂತ ಎದ್ದು ಬನ್ನ, ಕಿಟಕಿನಾಗೆ ಯಾರೋ ಓಡಾಡೋದ್ ಕಾಣ್ತು. ಇದಕ್ಕಿದ್ದಂಗೆ ಬಾಗ್ಲು ಕೂಡ ಬಡಿದ್ರು. ಬಂಗಾರ, ಹಂಗೇನಾದ್ರು ಆಗಿದ್ರೆ ಯಾರಾದ್ರೂ ಓಡೋಗೋರಾದ್ರೂ ಕಾಣಿಸ್ಬೇಕಲ್ವೇ? ಇಲ್ಲ ರೀ, ನನ್ಗೆ ಯಾಕೋ ಇದೆಲ್ಲ ರಾದಂದೆ ಕೆಲ್ಸ ಅನ್ಸ್ತೈತೆ. ಪಾಟಿ ಕಚೇರಿನಾಗೆ ನನ್ ಮ್ಯಾಗ ಜೋರ್ ಮಾಡಿದ್ಲು. ಈಗ ನಮ್ಮನ್ನೆಲ್ಲ ಎದುರಿಸ್ಬೇಕು ಅಂತಲೇ ಆ ಏಡಿ ಈ ವೇಷ ಹಾಕೋಳೆ ಅನ್ಸ್ತೈತೆ. ಆ ನಾಯಿ ಬೊಗಳ್ತದೆ, ಕಚ್ಚಕ್ಕಿಲ್ಲ. ಅವ್ವ ಹೇಳಿದೇನಾದ್ರೂ ನಿಜ ಆಗಿದ್ರೆ? ಆ ತಾಂಡವ್ ನಮ್ ಸುದ್ದಿಗೆ ಬಂದಿದ್ದಕ್ಕೆ ನಮ್ ದೊರೆ ಏನ್ ಮಾಡ್ದಂತ ಗೊತ್ತಿರ್ಬೇಕಲ್ವೇ? ಇನ್ನು ಯಾರುವೆ ನಮ್ಮನ್ನು ಮುಟ್ಟೋ ಧೈರ್ಯ ಮಾಡಕ್ಕಿಲ್ಲ ಬಂಗಾರ. ಮಗ ಮನೆಯಾಗಿಲ್ವಲ್ಲ, ಅದಕ್ಕೆ ನಿಂಗೆ ಭಯ. ಆ ರಾಧಂಗೆ ಈ ಮನೆ ತಾವ ಬರೋಕ್ಕೆ ಧೈರ್ಯ ಇಲ್ಲ ಬಿಡು. ತಾಂಡವಿ ಮನೆಗೆ ಬಂದು ಹೋದಾಗಿಂದ ನನ್ಗಂತೂ ಈ ಮನೇಲಿ ಭಯ ಆಗ್ತಿದೆ. ಯಾವುದಕ್ಕೂ ಅಣ್ಣಯ್ಯಗೊಂದು ಫೋನ್ ಮಾಡೋಣ. ಫೋನ್ ಮಾಡಿದ್ರೆ ಫೋನ್ ಹೋಯ್ತಿಲ್ವಲ್ಲ ವಸು.
ನಿಂಗೆ ಆಟೊಂದು ಆತಂಕ ಆಗ್ತಿದ್ರೆ ಬೇರೆ ಯಾರಿಗನ್ನ ಫೋನ್ ಮಾಡಿ ಕಂಟಿನ ಕರ್ಸ್ಕೊಂಬಿಡು. ಅವ್ವ, ಸಮಾಧಿ ಪೂಜೆಗೆ ಅಂತ ಹೋದವ್ರನ್ನ ಅರ್ಧಕ್ಕೆ ಹೆಂಗ್ ಕರ್ಸ್ಕೊಳ್ಳೋದು? ಅದ್ಯೋನ್ ಆಯ್ತದೋ ಆಗ್ಲಿ, ಎಲ್ಲನೂ ನಾನೇ ನಿಭಾಯಿಸ್ತೀನಿ. ನಿಭಾಯಿಸಕ್ಕೇನು ನಡೆದೇ ಇಲ್ವಲ್ಲ, ಸುಮ್ಕೆ ಭ್ರಮೆ ಪಡ್ಬೇಡ. ರಾಧಾ ಮಗನ ವಿಷಯದಾಗೆ ಧಮ್ಕಿ ಹಾಕಿದ್ಲು ಅಂತ ನೀನ್ ಅದನ್ನ ಮನ್ಸಿಗೆ ಹಚ್ಕೊಂಡಿದ್ಯಾ ಅಷ್ಟೇ. ಹೌದು ಬಂಗಾರ, ನಮ್ಗಾಗ್ಲಿ ನಮ್ಮ ಮಗ ಸೊಸೆಗಾಗ್ಲಿ ಯಾರು ಏನು ಮಾಡಕ್ಕಿಲ್ಲ. ನಡಿ ಮಲ್ಕೊಳ್ಳಮ್ಮ. ನಮ್ಮೂರು ದೇವಿಪುರ. ನಮ್ಮ ಅವ್ವನ ಹೆಸರು ಪುಟ್ಟಕ್ಕ. ತಾಯಿಗೆ ತಾಯಿಗೆ ಅಪ್ಪಯ್ಯ ಅಂತ ಎದೆಲ್ ಪ್ರೀತಿ ಕೊಟ್ಟಿದ್ದಕ್ಕೆ ಸ್ವಂತ ಮಗನ ಎದೆಗೆ ಒದ್ಬಿಟ್ಟಲ್ಲಪ್ಪಯ್ಯ. ನೀನ್ ಹೋದ್ಮ್ಯಾಕೆ ಈ ಕುಟುಂಬನ ವಂಶನ ಮುಂದುವರ್ಸೋದು ಈ ರಾಜನ ಅಥವಾ ಆ ಕಂಟಿನ? ಬೀದಿ ಬಿಕಾರಿಗಳನ್ನ ಕರ್ಕೊಂಡ್ಬಂದು ಊರ್ ಗೌಡ್ಕೆಯಲ್ಲಿ ಕೂರಿಸ್ತೀಯ. ಏನೋ ಕಣ್ಣು ಒರ್ಸೋದಕ್ಕೆ ಕೇಳ್ತೀಯ ಅನ್ಕೊಂಡ್ರೆ ದಿಟ್ಟವಾಗ್ಲೂ ಆ ಜನಗಳ ಮುಂದೆ ಹೇಳಿ ನನಗೆ ಅವಮಾನ ಮಾಡ್ತಿದ್ಯಾ. ಅಪ್ಪಯ್ಯ, ಒಂದು ಮಾತು ಕೇಳ್ತೀನಿ, ದಿಟ ಹೇಳು.